ಎಲ್ರಿಗೂ ನಮಸ್ಕಾರ. ನಾನು ಅಶ್ರಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೃಹಲಕ್ಷ್ಮಿಯರಿಗೆ ಒಂದು ರೀತಿ ಭರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 33ನೇ ಕಂತಿನ ಹಣ ಕೂಡ ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಾಯಿತು. DBTನಲ್ಲೂ ಕೂಡ ಶೋ ಆಗ್ತಾ ಇದೆ. ಇನ್ನೇನು ಅತಿ ಶೀಘ್ರದಲ್ಲಿ 33ನೇ ಕಂತು ಕೂಡ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಬಿಡುಗಡೆ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ, ನಮಗಿನ್ನು 31ನೇ ಕಂತಿನ ಹಣ ಬಂದಿಲ್ಲ, 32ನೇ ಕಂತಿನ ಹಣ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದೆಯಾ, ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಹಾಗೆ ಎಷ್ಟು % ಜನರಿಗೆ ಬಂದಿದೆ, ಇನ್ನು ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ರೇಷನ್ ಕಾರ್ಡ್ ಬಗ್ಗೆ ಈಗ ರೇಷನ್ ಕಾರ್ಡ್ಗೆ KYC ಮಾಡಿಸ್ಬೇಕಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಸುದ್ದಿ ತುಂಬಾ ಹರಿದಾಡ್ತಾ ಇದೆ. ನಿಜವಾಗ್ಲೂ ರೇಷನ್ ಕಾರ್ಡಿಗೆ KYC ಮಾಡಿಸ್ಬೇಕಾ, ಯಾವಾಗಿಂದ ಈ ಒಂದು ರೂಲ್ಸ್ ಬಂದಿದೆ, ಕೊನೆ ದಿನಾಂಕ ಯಾವಾಗ, ಆ ರೇಷನ್ ಕಾರ್ಡಿಗೆ ಮಾಡಿಸ್ಬೇಕಾ ಅಥವಾ ಬೇರೆ ಏನಕ್ಕಾದರೂ KYCನ ಮಾಡಿಸ್ಬೇಕಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಕೂಡ ಅಶ್ರಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ಮಾಹಿತಿಯ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ 31, 32ನೇ ಕಂತಿನ ಹಣದ ಬಗ್ಗೆ ತಿಳ್ಕೊಂಡ್ಬಿಡೋಣ. ತುಂಬ ಜನ ನಮಗಿನ್ನು 31ನೇ ಕಂತಿನ ಹಣ ಬಂದಿಲ್ಲ, 32ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ ಇದ್ದಾರೆ. ನಿರಂತರವಾಗಿ ಕಮೆಂಟ್ಗಳು ಬರ್ತಾ ಇದೆ. ನಿನ್ನೆ ಇವತ್ತು ಒಂದು 3-4 ಜಿಲ್ಲೆಗಳಿಗೆ, ಕಳೆದ ಒಂದು 2-3 ದಿನದಿಂದ ಒಂದು 3-4 ಜಿಲ್ಲೆಗಳಿಗೆ ಮತ್ತೆ ಹೊಸ ಜಿಲ್ಲೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಬಾಗಲಕೋಟೆ ಆಗಿರ್ಬೋದು, ತುಮಕೂರಿಗೂ ಕೂಡ ಬಿಡುಗಡೆ ಆಯಿತು ಫೈನಲಿ. ಶಿವಮೊಗ್ಗಗೂ ಕೂಡ ಬಿಡುಗಡೆ ಆಗಿದೆ. ಜೊತೆಗೆ ಮೈಸೂರಿಗೂ ಕೂಡ ನಿನ್ನೆಯಿಂದ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಆಲ್ಮೋಸ್ಟ್ ಒಂದು 25 ಜಿಲ್ಲೆಗಳಿಗಂತೂ, 20-25ಕ್ಕಿಂತ ಹೆಚ್ಚು ಜಿಲ್ಲೆಗಳಿಗಂತೂ ಆಲ್ರೆಡಿ 32ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬಟ್ ಬಿಡುಗಡೆ ಆಗಿರುವಂಥ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 100% ಫಲಾನುಭವಿಗಳಿಗೆ ಬಂದಿಲ್ಲ. ಅಂದರೆ ಸ್ಟಾರ್ಟಿಂಗ್ ಬಿಡುಗಡೆ ಆಗಿ ಒಂದು 2-3 ದಿನ ಸ್ವಲ್ಪ ಸ್ಪೀಡಾಗಿ ಬಂತು, ಅದಾದ್ಮೇಲೆ ಮತ್ತೆ ಸ್ಲೋನೇ ಆಗಿದೆ. ಪ್ರತಿದಿನವೂ ಕೂಡ ಬರ್ತಾ ಇದೆ. ನಿನ್ನೆನೂ ಕೂಡ ಬಂದಿದೆ. ಇವತ್ತು ಬೆಳಗ್ಗೆನೂ ಕೂಡ ಸಾಕಷ್ಟು ಜನರು ನಮಗೆ ಹಣ ಬಂದು ಇವತ್ತು ರಿಸೀವ್ ಆಯ್ತು, ಈಗ ಬಂತು ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಅಂದರೆ ಬರ್ತಾ ಇದೆ, ಪ್ರತಿದಿನವೂ ತುಂಬ ಕಡಿಮೆ % ಬರ್ತಾ ಇದೆ. ಸೊ ಇನ್ನು ಎಲ್ಲ ಜಿಲ್ಲೆಗಳಿಗೂ ಕಂಪ್ಲೀಟಾಗಿ ಬಿಡುಗಡೆ ಆಗಿಲ್ಲ. ಹಬ್ಬ ಒಂದು 4-5 ಜಿಲ್ಲೆಗಳಿಗೆ ಮಾತ್ರನೇ ಬರಬೇಕಾಗಿರುವಂಥದ್ದು. ಹಾಸನ, ಹಾಗೆ ಚಿಕ್ಕಮಂಗ್ಳೂರಿಗೆ ಬಿಡುಗಡೆ ಆಗಿದೆ. ಹಾಸನಿಗೆ ಇನ್ನೂ ಬಂದಿಲ್ಲ ಅನ್ಸುತ್ತೆ. ಹಾಸನವರು ನಮಗಿನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು 2-3 ಜಿಲ್ಲೆಗಳಿಗಂತೂ ಬಹುಶಃ ಬಿಡುಗಡೆ ಆಗಿರಲ್ಲ. ಇನ್ನು ಆ ಬಿಡುಗಡೆ ಆದಾಗಿಂದ ಇಲ್ಲಿವರೆಗೂ ಪ್ರೆಸೆಂಟ್ ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು ಸೌತ್, ನಾರ್ತ್, ಈಸ್ಟ್ ಎಲ್ಲ ಕಡೆಗೂ ಬಿಡುಗಡೆ ಆಯಿತು. ಆಮೇಲೆ ಮಂಡ್ಯ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಗುಲ್ಬರ್ಗ, ಬಿಜಾಪುರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ಹಾಗೆ ಗದಗ, ಕೊಪ್ಪಳ, ದಾವಣಗೆರೆ, ಈ ಕಡೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಆಲ್ಮೋಸ್ಟ್ ಬಿಡುಗಡೆ ಆಗೋ ಒಂದು 3-4 ದಿನದಲ್ಲೇ ಜಮಾ ಆಗಕ್ಕೆ ಪ್ರಾರಂಭ ಆಯಿತು. ಹಾಸನ, ಹಾವೇರಿ, ಸೊ ಈ ಕಡೆಯನ್ನು ಸ್ವಲ್ಪ ಜಿಲ್ಲೆಗಳಿಗೆ ಇನ್ನೂ ಕೂಡ ಜಮಾ ಆಗೋಕ್ಕೆ ಪ್ರಾರಂಭ ಆಗಿಲ್ಲ. ಬಹುಶಃ ಇವತ್ತು ನಾಳೆ ಅಷ್ಟರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಆಗ್ಬೋದು. ವೆಯ್ಟ್ ಮಾಡಿ. ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ 100% ಜನಗಳಿಗೆ ಬಂದಿಲ್ಲ, ಕೇವಲ ಒಂದು 50% ಜನಗಳಿಗೆ ಮಾತ್ರನೇ ಬಂದಿದೆ. ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ತಪ್ಪದೇ ಎಲ್ಲರೂ ಕೂಡ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಿಮಗೆ 31 ಆಗಿರಲಿ 32 ಆಗಿರಲಿ ಹಣ ಬಂದಿದೆಯಾ ಇಲ್ವಾ, ಯಾವಾಗ ಬಂತು ಅಂತ ಹೇಳ್ಬಿಟ್ಟು. ಬಂದಿಲ್ಲ ಅಂತಂದರೆ ಖಂಡಿತವಾಗ್ಲೂ ಬರುತ್ತೆ, ವೆಯ್ಟ್ ಮಾಡೋಣ. ಕಳೆದ ಕಂತುಗಳ ಥರ ಮಾಡಲ್ಲ ಈ ಕಂತನ್ನ, ಆದಷ್ಟು ಬೇಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ DK ಶಿವಕುಮಾರ್ ಸರ್ ಅವರೇ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಮತ್ತೇನಪ್ಪ ಅಂತಂದರೆ ಅದಕ್ಕೋಸ್ಕರನೇ ಈಗ ಇಷ್ಟು ಬೇಗ ಕಂತುಗಳನ್ನ, ಪೆಂಡಿಂಗ್ ಇರುವಂಥ ಎಲ್ಲ ಕಂತುಗಳನ್ನೂ ಕೂಡ ರಿಲೀಸ್ ಮಾಡ್ತಾ ಇರುವಂಥದ್ದು ಒಂದೇ ಸರಿ. ಈಗ ನೋಡಿ, ಹೋದ ತಿಂಗಳೇ 30ನೇ ಕಂತು ಬಂತು, ಅದಾದ ತಕ್ಷಣ 31 ಬಂತು, ಇವಾಗ 32 ಕೂಡ ಆಲ್ರೆಡಿ ಬರೋದಕ್ಕೆ ಪ್ರಾರಂಭ ಆಗಿದೆ. ಎಷ್ಟು ಕಂತುಗಳು ಪೆಂಡಿಂಗ್ ಇದೆ ಎಲ್ಲ ಕಂತನ್ನು ಕೂಡ ಬೇಗ ಬಿಡುಗಡೆ ಮಾಡಬೇಕು, ಮಹಿಳೆಯರಿಗೆ ಖುಷಿ ಆಗಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಬೇಗ ರಿಲೀಸ್ ಮಾಡ್ತಾರೆ. ಮತ್ತು ಮೊದಲಿನ ಥರ ಲೇಟು ಮಾಡಲ್ಲ. ನಾವಿನ್ನು ಮುಂದೆ ಕಂತುಗಳನ್ನ ಬಿಡುಗಡೆ ಆಗಿ 1 ವಾರದೊಳಗಡೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಕ್ಲಿಯರ್ ಆಗಬೇಕು. 100% ಫಲಾನುಭವಿಗಳಿಗೆ ಕ್ಲಿಯರ್ ಆಗಬೇಕು. ಇವಾಗ ಏನಾಗುತ್ತೆ ಅಂತಂದರೆ ಬಿಡುಗಡೆ ಆಗಿ ಒಂದು 80% ಜನಗಳಿಗೆ ಬರುತ್ತೆ, ಮತ್ತು ಇನ್ನೊಂದು ತಿಂಗಳಾದಮೇಲೆ ಇನ್ನೊಂದು ಕಂತು ಬಿಡುಗಡೆ ಆದಮೇಲೆ 20% ಜನಗಳಿಗೆ ಬರ್ತಾ ಇತ್ತಲ್ವಾ. ಸೊ ಆ ರೀತಿ ಇನ್ನು ಮುಂದೆ ಮಾಡೋಂಗಿಲ್ಲ. ಇವಾಗ ಬಿಡುಗಡೆ ಆಯಿತು ಇವತ್ತು ಅಂತಂದರೆ ಇನ್ನು 1 ವಾರದೊಳಗಡೆ 100% ಎಲ್ರಿಗೂ ಕೂಡ ಕ್ಲಿಯರ್ ಆಗಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಹಾಗಾಗಿ ಇನ್ನು ಮುಂದೆ ಬರುವ ಕಂತುಗಳನ್ನ ಅದೇ ರೀತಿಯಾಗಿ ಮಾಡ್ತಾರಂತೆ. ಬೇಗ ಅಂದರೆ ಪೆಂಡಿಂಗ್ ಯಾವುದನ್ನು ಇಟ್ಕೊಳ್ಳಲ್ಲ. ಇನ್ನು ಪ್ರತಿ ತಿಂಗಳು ಬಿಡುಗಡೆ ಮಾಡ್ತೀವಿ, ಮತ್ತು ಬಿಡುಗಡೆ ಆಗಿ 1 ವಾರದೊಳಗಡೆ ಎಲ್ಲರ ಖಾತೆಗಳು ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಸೊ ಎಲ್ರಿಗೂ ಬರುತ್ತೆ, ವೆಯ್ಟ್ ಮಾಡಿ, ಓಕೆನಾ. ಇನ್ನೊಂದು ಹಬ್ಬ ಅಂದರೆ ಇನ್ನೊಂದು 4-5 ಜಿಲ್ಲೆಗಳಿಗೆ ಮಾತ್ರನೇ ಬಂದಿದೆ. ಆಲ್ಮೋಸ್ಟ್ ಒಂದು 25-26 ಜಿಲ್ಲೆಗಳಿಗಂತೂ 32ನೇ ಕಂತಿನ ಹಣ ಜಮಾ ಆಗಿದೆ. ಇನ್ನು 31 ಯಾರಿಗೆಲ್ಲ ಬಂದಿಲ್ಲ ಖಂಡಿತವಾಗ್ಲೂ ವೆಯ್ಟ್ ಮಾಡಿ, ನಿಮಗೂ ಬರುತ್ತೆ. ಎಲ್ಲ ಕಂತನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 31 ಹಾಗೆ 32 ಯಾರಿಗೆಲ್ಲ ಬಂದಿಲ್ಲ ಎಲ್ರಿಗೂ ಕೂಡ ಬರುತ್ತೆ. ಇನ್ನು ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ. 33ನೇ ಕಂತಿನ ಹಣ ಕೂಡ ಇವಾಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಾಯಿತು. ಅದು ಕೂಡ DBTನಲ್ಲಿ ಆಗಸ್ಟ್ 1ನೇ ತಾರೀಕಿಂದನೇ ಶೋ ಆಗ್ತಾ ಇದೆ.
ಇನ್ನು 32ನೇ ಕಂತಿನ ಹಣನೂ ಕೂಡ ಅಷ್ಟೇ ಜುಲೈ 20ನೇ ತಾರೀಕಲ್ಲಿ ಶೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಆಗಸ್ಟ್ 6ನೇ ತಾರೀಕಲ್ಲಿ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಯಿತು. ಆಲ್ಮೋಸ್ಟ್ ಒಂದು 20 ದಿನನೇ ಟೈಮ್ ತಗೋತು. ಈ ಕಂತು ಕೂಡ ಇದೇ ತಿಂಗಳು ಆಗಸ್ಟ್ 1ನೇ ತಾರೀಕಿಂದ DBTನಲ್ಲಿ ಶೋ ಆಗ್ತಾ ಇದೆ ಅಂತಂದರೆ ಇವತ್ತು ಆಲ್ರೆಡಿ 11ನೇ ತಾರೀಕು. ಇನ್ನೊಂದು ಹಬ್ಬ ಅಂತಂದರೆ ಇನ್ನೊಂದು 7-8 ದಿನದಲ್ಲಿ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ. ನಮಗೆ 31 ಬಂದಿಲ್ಲ, 32 ಬಂದಿಲ್ಲ, 33 ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂತು, ನಮಗೆ ಯಾವಾಗ ಬರುತ್ತೋ ಅಂತ ಯಾರೋ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ನಿಮಗೆ 2 ಕಂತು ಬಂದಿಲ್ಲ ಅಂದರೆ ಒಟ್ಟಿಗೆ 4,000 ಬರುತ್ತೆ, 3 ಕಂತು ಬಂದಿಲ್ಲ ಅಂದರೆ ಒಟ್ಟಿಗೆ 2,000 ಬರುತ್ತೆ. ಸೊ ಆ ರೀತಿ ಸಾಕಷ್ಟು ಜನರಿಗೆ ಇವಾಗ ಬಂದಿದೆ. ಕೆಲವರಿಗೆ 30 ಬಂದಿರಲಿಲ್ಲ, 31 ಬಂದಿರಲಿಲ್ಲ, 32 ಬಂದಿರಲಿಲ್ಲ. ಅವರಿಗೆ 3 ಕಂತು ಕೂಡ ಒಬ್ಬೊಬ್ಬರಿಗೆ ಜಮಾ ಆಗಿದೆ, ಒಬ್ಬೊಬ್ಬರಿಗೆ 2 ಕಂತು ಕೂಡ ಜಮಾ ಆಗಿದೆ. 32, 33 2 ಕಂತು 31, 32 2 ಕಂತು ಕೂಡ ಜಮಾ ಆಗಿದೆ. ನಿಮ್ಗೆ ಬಂದಿಲ್ಲ ಅಂದರೆ ವರಿ ಮಾಡ್ಕೊಬೇಡಿ. ಅಷ್ಟರಲ್ಲಿ ಎಲ್ಲ ಕಂತೂ ಕೂಡ ಪೆಂಡಿಂಗ್ ಇರುವಂಥ ಎಲ್ಲ ಕಂತೂ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇನ್ ಕೇಸ್ ಬರಲಿಲ್ಲ ಅಂತಂದ್ರೂ ಕೂಡ ನಿಮಗೆ 33 ರಿಲೀಸ್ ಆದಾಗ ಅಥವಾ 31ವರೆಗೂ ಬಂದಿದೆ, 32 ಬಂದಿಲ್ಲ ಅಂದರೆ 32 ಹಾಗೆ 33 ಎರಡೂ ಕೂಡ ಒಟ್ಟಿಗೆ ಹಾಕ್ತಾರೆ. ಸೊ ಓಕೆನಾ. ಫೈನಲ್ ಆಗಿ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಾಯಿತು. ತುಂಬ ಜನ ನಮಗೆ DBTನಲ್ಲಿ ಶೋ ಆಗ್ತಾ ಇದೆ 33ನೇ ಕಂತಿನ ಹಣ ಕೂಡ ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಕಮೆಂಟನ್ನು ಮಾಡಿದ್ದಾರೆ. ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನಾನು ಕೂಡ ಚೆಕ್ ಮಾಡಿದಾಗ 33ನೇ ಕಂತಿನ ಹಣ ಕೂಡ DBTನಲ್ಲೇ ಇದೇ ತಿಂಗಳು ಆಗಸ್ಟ್ 1ನೇ ತಾರೀಕಿಂದನೇ ಶೋ ಆಗ್ತಾ ಇದೆ. ಸೊ ಹಾಗಾಗಿ ಅತಿ ಶೀಘ್ರದಲ್ಲಿ ಖಾತೆಗಳಿಗೆ ಜಮಾ ಆಗುತ್ತೆ. ಆಲ್ಮೋಸ್ಟ್ ಒಂದು 15 ದಿನ ಆದರೆ ಸಾಕು. 15 ದಿನ ಆಯಿತು ಅಂತಂದರೆ ಮೇ ಬಿ ಯಾವ ಕ್ಷಣದಲ್ಲಾದರೂ ಕೂಡ ಖಾತೆಗಳಿಗೆ ಜಮಾ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಅಲ್ಲಿಂದ ಅವರು DBT ಕೊಟ್ಟಿಗೆ ಆಲ್ರೆಡಿ DBTನಲ್ಲಿ ಶೋ ಆಗ್ತಾ ಇದೆ ಅಂದರೆ ಅತಿ ಶೀಘ್ರದಲ್ಲಿ ಜಮಾ ಆಗುತ್ತೆ. ಇನ್ ಕೇಸ್ ಜಮಾ ಆಗಕ್ಕೆ ಪ್ರಾರಂಭ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ತಿಳಿಸ್ಕೊಡ್ತೀನಿ. ಇದಂತೂ ನಿಜವಾಗ್ಲೂ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಇನ್ನು ಮುಂಬರುವ ಕಂತುಗಳನ್ನ ಇದೇ ರೀತಿಯಾಗಿ ಕೊಡಲಿ, ಬೇಗ ಕೊಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಕೇಳ್ಕೊಳ್ಳೋಣ. DK ಶಿವಕುಮಾರ್ ಸರ್ ಇವಾಗ ತುಂಬ ಚೇಂಜಸ್ಗಳನ್ನ ಮಾಡ್ತಿದ್ದಾರೆ. ಬಟ್ ಅದರಲ್ಲಿ ಈಗ ಬೇಗ ಹಣ ಕೊಡ್ತಿರೋದು ಮಹಿಳೆಯರಿಗೆ ತುಂಬ ಖುಷಿ ಆಗುತ್ತೆ. ಮುಂದಿನ ತಿಂಗಳಿಂದ ಆನ್ ಟೈಮು ಪ್ರತಿ ತಿಂಗಳ ಈ ಡೇಟಿಗೆ ಅಂತ ಕೊಟ್ಬಿಟ್ರೆ ಅದು ಇನ್ನೂ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಓಕೆನಾ. ಇನ್ನು ಪರಿಷ್ಕರಣೆ ಕೂಡ ಅತಿ ಶೀಘ್ರದಲ್ಲಿ ಪ್ರಾರಂಭ ಆಗುತ್ತಂತೆ. ಅಂದರೆ ಇವಾಗ SIR ಏನು ನಡೀತಾ ಇದೆಯಲ್ಲ ಅದನ್ನು ಇದೇ ತಿಂಗಳು 17ವರೆಗೂ ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ರು. ಅದನ್ನು ಮುಗಿದ ತಕ್ಷಣವೇ SIR ಮುಗಿದ ತಕ್ಷಣವೇ ಇನ್ನು ಗೃಹಲಕ್ಷ್ಮಿ ಪರಿಷ್ಕರಣೆ ಕೂಡ ಪ್ರಾರಂಭ ಆಗುತ್ತೆ. ಬಯೋಮೆಟ್ರಿಕ್ ಕೊಡಬೇಕು ಅಂತ ತಿಳಿಸಿದ್ದಾರೆ. ನೀವೆಲ್ಲಿ ರೇಷನ್ ತಗೋತೀರಾ, ರೇಷನ್ ಡಿಪೋಗಳಲ್ಲಿ ಒಂದ್ಸರಿ ಬಯೋಮೆಟ್ರಿಕ್ನ ಕೊಡಬೇಕಾಗುತ್ತೆ. ಮತ್ತು ಕರ್ನಾಟಕ ಒಂದು ಬೆಂಗಳೂರಿನಲ್ಲೂ ನೀವು ಬಯೋಮೆಟ್ರಿಕ್ನ ಕೊಟ್ಟು ನಿಮ್ಮ ವೋಟರ್ ID ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಈ ಥರ ಪ್ರೊಸೆಸನ್ನು ಮಾಡಿದ್ದಾರೆ. ಅದು ಬಿಟ್ಟ ತಕ್ಷಣ ಮತ್ತೆ ಯಾವ ರೀತಿ ಇರುತ್ತೆ ಅಂತ ಏನಾದರೂ ಮತ್ತೆ ಚೇಂಜಸ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇನ್ನೂ ಏನು ಪ್ರಾರಂಭ ಆಗಿಲ್ಲ. SIR ಮುಗಿದ ತಕ್ಷಣ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು. ಇನ್ನು ತುಂಬ ಜನ ಸಾಕಷ್ಟು ಚಾನಲ್ಗಳಲ್ಲಿ ತಿಳಿಸ್ತಾ ಇದ್ದಾರೆ ನೀವು ರೇಷನ್ ಕಾರ್ಡ್ಗೂ ಕೂಡ ಈ KYC ಮಾಡಿಸ್ಬೇಕಂತೆ. ಇಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದಂತೂ ಸುಳ್ಳು ಸುದ್ದಿ ಅಂತಲೇ ಹೇಳ್ಬೋದು. ಆ ರೀತಿ ಸರ್ಕಾರದಿಂದ ಯಾವುದೇ ರೀತಿ ಇನ್ನೂ ಅಪ್ಡೇಟ್ ಬಂದಿಲ್ಲ. ಗ್ಯಾಸ್ ಸಿಲಿಂಡರ್ ಅಂದರೆ ದಿನಬಳಕೆ ಸಿಲಿಂಡರ್ ಏನಿದೆ ಅದಕ್ಕೆ ಈ KYC ಮಾಡಿಸ್ಬೇಕಂತ ಹೇಳ್ಬಿಟ್ಟು ಇದು ಗೌರ್ಮೆಂಟಿಂದ ಬಂದಿರುವಂಥ ಹೊಸ ರೂಲ್ಸು. ಇಲ್ಲ ನೀವು ಗೃಹ ಬಳಕೆಗೆ ಏನು ಯೂಸ್ ಮಾಡ್ತಾ ಇದ್ದೀರಾ, ಕಮರ್ಷಿಯಲ್ ಅಲ್ಲ, ಗೃಹ ಬಳಕೆಗೆ ಯಾರೆಲ್ಲ ಸಿಲಿಂಡರ್ನ ಯೂಸ್ ಮಾಡ್ತಾ ಇದ್ದೀರಾ ಅವರು ಮಸ್ಟ್ ಆ್ಯಂಡ್ ಶುಡ್ಡು ಕಂಪಲ್ಸರಿಯಾಗಿ ನಿಮ್ಮ ಗ್ಯಾಸ್ ಬುಕ್ಕಿಗೆ ನೀವು ಗ್ಯಾಸ್ ಕನೆಕ್ಷನ್ಗೆ ನಿಮ್ಮದು ಯಾರ ಹೆಸರಲ್ಲಿ ಇರುತ್ತೆ ಅವ್ರದ್ದು ಆಧಾರ್ ಕಾರ್ಡ್ನ ಕೊಟ್ಟು ಈ KYC ಮಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ತಿಳಿಸಿರೋದು. ಬಟ್ ಕೆಲವು ಚಾನಲ್ಗಳೆಲ್ಲ ನೀವು ರೇಷನ್ ಕಾರ್ಡಿಗೆ ಮಾಡಿಸ್ಕೋಬೇಕು, ಇಲ್ಲಾಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಾಂದರೆ ನಿಮಗೆ ರೇಷನ್ ಕೊಡಲ್ಲ, ಈ ರೀತಿ ಎಲ್ಲ ತಿಳಿಸ್ತಾ ಇದ್ದಾರೆ. ಸೊ ಆ ರೀತಿ ರೇಷನ್ ಕಾರ್ಡ್ ಬಗ್ಗೆ ಬಂದಿಲ್ಲ. ದಿನಬಳಕೆ ಗ್ಯಾಸ್ ಸಿಲಿಂಡರ್ಗೆ ಈ KYC ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೊಸ ರೂಲ್ಸು ಬಂದಿರುವಂಥದ್ದು. ಎಲ್ಲರೂ ಕೂಡ ಮಾಡಿಸ್ಕೊಳ್ಳೇಬೇಕು ಕಡ್ಡಾಯವಾಗಿ, ಇಲ್ಲಾಂದರೆ ಮುಂದಿನ ತಿಂಗಳಿಂದ ನಿಮಗೆ ಗ್ಯಾಸ್ ಸಿಲಿಂಡರ್ಗಳು ಸಿಗೋದಿಲ್ಲ. ಇದೇ ತಿಂಗಳು ಆಗಸ್ಟ್ 15ನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ. ಅಂದರೆ ಇದು ಈ ಗ್ಯಾಸ್ ಕನೆಕ್ಷನ್ಗೆ ಈ KYC ಮಾಡಿಸೋದಕ್ಕೆ ಅಷ್ಟರಲ್ಲಿ ಮಾಡಿಸ್ಕೊಳ್ಳಿ. 2 ವರ್ಷದಿಂದ ಟೈಮ್ ಕೊಟ್ಟಿದ್ದೀವಿ, ಇನ್ನೂ ಮಾಡಿಸ್ಕೊಂಡಿಲ್ಲ. ಈ ತಿಂಗಳು ಲಾಸ್ಟ್ ಡೇಟ್ ಇದೆ. ಅದಾದಮೇಲೆ ನಾವು ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ನೀವು ಮಾಡಿಸಿಲ್ಲ ಅಂತಂದರೆ ಮುಂದಿನ ತಿಂಗಳಿಂದ ಗ್ಯಾಸ್ಗಳು ಸಿಲಿಂಡರ್ಗಳು ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಕೇಂದ್ರದಿಂದನೇ ತಿಳಿಸಿದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಎಲ್ಲರೂ ಮಾಡಿಸ್ಕೊಳ್ಳಿ. ಏನಿಲ್ಲ, ತುಂಬ ಸಿಂಪಲ್ಲು. ನೀವು ಗ್ಯಾಸ್ ಏಜೆನ್ಸಿ ಎಲ್ಲಿರುತ್ತೆ ಅಲ್ಲಿ ಹೋಗಿ ಒಂದು ಆಧಾರ್ ಕಾರ್ಡ್ ಕೊಟ್ಟು ಬರೋದು ಅಷ್ಟೇ. ಅವರು ಮೊಬೈಲಲ್ಲಿ ಅಪ್ಡೇಟನ್ನು ಮಾಡ್ತಾರೆ ಅಷ್ಟೇ. ತುಂಬ ಸಿಂಪಲ್ಲು, ಬೇರೆ ಇನ್ನೇನಿಲ್ಲ. ರೇಷನ್ ಕಾರ್ಡಿಗೆ ಏನು ಮಾಡಿಸುವಂಥದ್ದು ಏನು ನೆಸೆಸಿಟಿ ಇಲ್ಲ. ಆ ಥರ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್